ಇನ್ನು ಈ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಮತ್ತೊಂದು ಕಡೆ ಭೀಮ್ ಆರ್ಮಿ ಟಕ್ಕರ್ ಕೊಡ್ತಾ ಇದೆ ಅಂತ ಹೇಳಲಾಗಿದೆ. ಭೀಮ್ ಆರ್ಮಿ ಕೂಡ ನೀಲಿ ಧ್ವಜವನ್ನ ಹಿಡಿದು ಇವತ್ತು ಪಥ ಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಚಿತ್ತಾಪುರದಲ್ಲಿ ಹಾಗಾದ್ರೆ ಇವತ್ತು ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ಅನ್ನೋ ಒಂದು ದೃಶ್ಯ ನಿರ್ಮಾಣವಾಗುತ್ತಾ? ಚಿತ್ತಾಪುರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭೀಮ್ ಆರ್ಮಿ ಕೂಡ ಪಥ ಸಂಚಲನವನ್ನ ಮಾಡಲಿದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ ಪಥ ಸಂಚಲನ ಮಾಡ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರ ಪಟ್ಟಣದಲ್ಲಿ ಇವತ್ತು ಆರ್ಎಸ್ಎಸ್ ಪಥ ಸಂಚಲನವನ್ನ ಮಾಡ್ತಾ ಇದೆ. ಆ ಪಥ ಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ್ ಆರ್ಮಿ ನೀಲಿ ಧ್ವಜವನ್ನ ಹಿಡಿದು ಪಥ ಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡರುಗಳೆಲ್ಲ ಬರಲಿ, ಅವರ ಮಕ್ಕಳೆಲ್ಲ ಬರಲಿ, ಅವರೆಲ್ಲರೂ ಕೂಡ ಯೂನಿಫಾರ್ಮ್ ಹಾಕೊಂಡು ಬರಲಿ. ಈ ಹಿಂದೆ ಬಂದಾಗಲೂ ನಾವು ಅವ್ರನ್ನ ಸ್ವಾಗತ ಮಾಡಿದ್ದೀವಿ, ಈ ಸಾರಿಯೂ ಕೂಡ ಸ್ವಾಗತ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದ್ದಾರೆ. ಇನ್ನು ಈ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಮತ್ತೊಂದು ಕಡೆ ಭೀಮ್ ಆರ್ಮಿ ಟಕ್ಕರ್ ಕೊಡ್ತಾ ಇದೆ ಅಂತ ಹೇಳಲಾಗಿದೆ. ಭೀಮ್ ಆರ್ಮಿ ಕೂಡ ನೀಲಿ ಧ್ವಜವನ್ನ ಹಿಡಿದು ಇವತ್ತು ಪಥ ಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಚಿತ್ತಾಪುರದಲ್ಲಿ ಹಾಗಾದ್ರೆ ಇವತ್ತು ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ಅನ್ನೋ ಒಂದು ದೃಶ್ಯ ನಿರ್ಮಾಣವಾಗುತ್ತಾ? ಚಿತ್ತಾಪುರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭೀಮ್ ಆರ್ಮಿ ಕೂಡ ಪಥ ಸಂಚಲನವನ್ನ ಮಾಡಲಿದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ ಪಥ ಸಂಚಲನ ಮಾಡ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರ ಪಟ್ಟಣದಲ್ಲಿ ಇವತ್ತು ಆರ್ಎಸ್ಎಸ್ ಪಥ ಸಂಚಲನವನ್ನ ಮಾಡ್ತಾ ಇದೆ. ಆ ಪಥ ಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ್ ಆರ್ಮಿ ನೀಲಿ ಧ್ವಜವನ್ನ ಹಿಡಿದು ಪಥ ಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡರುಗಳೆಲ್ಲ ಬರಲಿ, ಅವರ ಮಕ್ಕಳೆಲ್ಲ ಬರಲಿ, ಅವರೆಲ್ಲರೂ ಕೂಡ ಯೂನಿಫಾರ್ಮ್ ಹಾಕೊಂಡು ಬರಲಿ. ಈ ಹಿಂದೆ ಬಂದಾಗಲೂ ನಾವು ಅವ್ರನ್ನ ಸ್ವಾಗತ ಮಾಡಿದ್ದೀವಿ, ಈ ಸಾರಿಯೂ ಕೂಡ ಸ್ವಾಗತ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದ್ದಾರೆ. ಇನ್ನು ಈ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಮತ್ತೊಂದು ಕಡೆ ಭೀಮ್ ಆರ್ಮಿ ಟಕ್ಕರ್ ಕೊಡ್ತಾ ಇದೆ ಅಂತ ಹೇಳಲಾಗಿದೆ. ಭೀಮ್ ಆರ್ಮಿ ಕೂಡ ನೀಲಿ ಧ್ವಜವನ್ನ ಹಿಡಿದು ಇವತ್ತು ಪಥ ಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಚಿತ್ತಾಪುರದಲ್ಲಿ ಹಾಗಾದ್ರೆ ಇವತ್ತು ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ಅನ್ನೋ ಒಂದು ದೃಶ್ಯ ನಿರ್ಮಾಣವಾಗುತ್ತಾ? ಚಿತ್ತಾಪುರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭೀಮ್ ಆರ್ಮಿ ಕೂಡ ಪಥ ಸಂಚಲನವನ್ನ ಮಾಡಲಿದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ ಪಥ ಸಂಚಲನ ಮಾಡ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರ ಪಟ್ಟಣದಲ್ಲಿ ಇವತ್ತು ಆರ್ಎಸ್ಎಸ್ ಪಥ ಸಂಚಲನವನ್ನ ಮಾಡ್ತಾ ಇದೆ. ಆ ಪಥ ಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ್ ಆರ್ಮಿ ನೀಲಿ ಧ್ವಜವನ್ನ ಹಿಡಿದು ಪಥ ಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡರುಗಳೆಲ್ಲ ಬರಲಿ, ಅವರ ಮಕ್ಕಳೆಲ್ಲ ಬರಲಿ, ಅವರೆಲ್ಲರೂ ಕೂಡ ಯೂನಿಫಾರ್ಮ್ ಹಾಕೊಂಡು ಬರಲಿ. ಈ ಹಿಂದೆ ಬಂದಾಗಲೂ ನಾವು ಅವ್ರನ್ನ ಸ್ವಾಗತ ಮಾಡಿದ್ದೀವಿ, ಈ ಸಾರಿಯೂ ಕೂಡ ಸ್ವಾಗತ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದ್ದಾರೆ. ಇನ್ನು ಈ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಮತ್ತೊಂದು ಕಡೆ ಭೀಮ್ ಆರ್ಮಿ ಟಕ್ಕರ್ ಕೊಡ್ತಾ ಇದೆ ಅಂತ ಹೇಳಲಾಗಿದೆ. ಭೀಮ್ ಆರ್ಮಿ ಕೂಡ ನೀಲಿ ಧ್ವಜವನ್ನ ಹಿಡಿದು ಇವತ್ತು ಪಥ ಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಚಿತ್ತಾಪುರದಲ್ಲಿ ಹಾಗಾದ್ರೆ ಇವತ್ತು ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ಅನ್ನೋ ಒಂದು ದೃಶ್ಯ ನಿರ್ಮಾಣವಾಗುತ್ತಾ? ಚಿತ್ತಾಪುರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭೀಮ್ ಆರ್ಮಿ ಕೂಡ ಪಥ ಸಂಚಲನವನ್ನ ಮಾಡಲಿದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ ಪಥ ಸಂಚಲನ ಮಾಡ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರ ಪಟ್ಟಣದಲ್ಲಿ ಇವತ್ತು ಆರ್ಎಸ್ಎಸ್ ಪಥ ಸಂಚಲನವನ್ನ ಮಾಡ್ತಾ ಇದೆ. ಆ ಪಥ ಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ್ ಆರ್ಮಿ ನೀಲಿ ಧ್ವಜವನ್ನ ಹಿಡಿದು ಪಥ ಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡರುಗಳೆಲ್ಲ ಬರಲಿ, ಅವರ ಮಕ್ಕಳೆಲ್ಲ ಬರಲಿ, ಅವರೆಲ್ಲರೂ ಕೂಡ ಯೂನಿಫಾರ್ಮ್ ಹಾಕೊಂಡು ಬರಲಿ. ಈ ಹಿಂದೆ ಬಂದಾಗಲೂ ನಾವು ಅವ್ರನ್ನ ಸ್ವಾಗತ ಮಾಡಿದ್ದೀವಿ, ಈ ಸಾರಿಯೂ ಕೂಡ ಸ್ವಾಗತ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದ್ದಾರೆ.
ಇನ್ನು ಈ ಆರ್ಎಸ್ಎಸ್ ಪಥಸಂಚಲನಕ್ಕೆ ಮತ್ತೊಂದು ಕಡೆ ಭೀಮ್ ಆರ್ಮಿ ಟಕ್ಕರ್ ಕೊಡ್ತಾ ಇದೆ ಅಂತ ಹೇಳಲಾಗಿದೆ. ಭೀಮ್ ಆರ್ಮಿ ಕೂಡ ನೀಲಿ ಧ್ವಜವನ್ನ ಹಿಡಿದು ಇವತ್ತು ಪಥಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಚಿತ್ತಾಪುರದಲ್ಲಿ ಹಾಗಾದ್ರೆ ಇವತ್ತು ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ಅನ್ನೋ ಒಂದು ದೃಶ್ಯ ನಿರ್ಮಾಣವಾಗುತ್ತಾ? ಚಿತ್ತಾಪುರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭೀಮ್ ಆರ್ಮಿ ಕೂಡ ಪಥಸಂಚಲನವನ್ನ ಮಾಡಲಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ ಪಥಸಂಚಲನ ಮಾಡ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರ ಪಟ್ಟಣದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡ್ತಾ ಇದೆ. ಆ ಪಥಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ್ ಆರ್ಮಿ ನೀಲಿ ಧ್ವಜವನ್ನ ಹಿಡಿದು ಪಥಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡರುಗಳೆಲ್ಲ ಬರಲಿ, ಅವರ ಮಕ್ಕಳೆಲ್ಲ ಬರಲಿ, ಅವರೆಲ್ಲರೂ ಕೂಡ ಯೂನಿಫಾರ್ಮ್ ಹಾಕೊಂಡು ಬರಲಿ. ಈ ಹಿಂದೆ ಬಂದಾಗ್ಲೂ ನಾವು ಅವ್ರನ್ನ ಸ್ವಾಗತ ಮಾಡಿದ್ದೀವಿ, ಈ ಸಾರಿಯೂ ಕೂಡ ಸ್ವಾಗತ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದ್ದಾರೆ. ಇನ್ನು ಈ ಆರ್ಎಸ್ಎಸ್ ಪಥಸಂಚಲನಕ್ಕೆ ಮತ್ತೊಂದು ಕಡೆ ಭೀಮ್ ಆರ್ಮಿ ಟಕ್ಕರ್ ಕೊಡ್ತಾ ಇದೆ ಅಂತ ಹೇಳಲಾಗಿದೆ. ಭೀಮ್ ಆರ್ಮಿ ಕೂಡ ನೀಲಿ ಧ್ವಜವನ್ನ ಹಿಡಿದು ಇವತ್ತು ಪಥಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಚಿತ್ತಾಪುರದಲ್ಲಿ ಹಾಗಾದ್ರೆ ಇವತ್ತು ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ಅನ್ನೋ ಒಂದು ದೃಶ್ಯ ನಿರ್ಮಾಣವಾಗುತ್ತಾ? ಚಿತ್ತಾಪುರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭೀಮ್ ಆರ್ಮಿ ಕೂಡ ಪಥಸಂಚಲನವನ್ನ ಮಾಡಲಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ ಪಥಸಂಚಲನ ಮಾಡ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರ ಪಟ್ಟಣದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡ್ತಾ ಇದೆ. ಆ ಪಥಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ್ ಆರ್ಮಿ ನೀಲಿ ಧ್ವಜವನ್ನ ಹಿಡಿದು ಪಥಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡರುಗಳೆಲ್ಲ ಬರಲಿ, ಅವರ ಮಕ್ಕಳೆಲ್ಲ ಬರಲಿ, ಅವರೆಲ್ಲರೂ ಕೂಡ ಯೂನಿಫಾರ್ಮ್ ಹಾಕೊಂಡು ಬರಲಿ. ಈ ಹಿಂದೆ ಬಂದಾಗ್ಲೂ ನಾವು ಅವ್ರನ್ನ ಸ್ವಾಗತ ಮಾಡಿದ್ದೀವಿ, ಈ ಸಾರಿಯೂ ಕೂಡ ಸ್ವಾಗತ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದ್ದಾರೆ. ಇನ್ನು ಈ ಆರ್ಎಸ್ಎಸ್ ಪಥಸಂಚಲನಕ್ಕೆ ಮತ್ತೊಂದು ಕಡೆ ಭೀಮ್ ಆರ್ಮಿ ಟಕ್ಕರ್ ಕೊಡ್ತಾ ಇದೆ ಅಂತ ಹೇಳಲಾಗಿದೆ. ಭೀಮ್ ಆರ್ಮಿ ಕೂಡ ನೀಲಿ ಧ್ವಜವನ್ನ ಹಿಡಿದು ಇವತ್ತು ಪಥಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಚಿತ್ತಾಪುರದಲ್ಲಿ ಹಾಗಾದ್ರೆ ಇವತ್ತು ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ ಅನ್ನೋ ಒಂದು ದೃಶ್ಯ ನಿರ್ಮಾಣವಾಗುತ್ತಾ? ಚಿತ್ತಾಪುರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭೀಮ್ ಆರ್ಮಿ ಕೂಡ ಪಥಸಂಚಲನವನ್ನ ಮಾಡಲಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ ಪಥಸಂಚಲನ ಮಾಡ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರ ಪಟ್ಟಣದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡ್ತಾ ಇದೆ. ಆ ಪಥಸಂಚಲನಕ್ಕೆ ಟಕ್ಕರ್ ಕೊಡೋದಕ್ಕೆ ಭೀಮ್ ಆರ್ಮಿ ನೀಲಿ ಧ್ವಜವನ್ನ ಹಿಡಿದು ಪಥಸಂಚಲನವನ್ನ ಮಾಡುತ್ತೆ ಅಂತ ಹೇಳಲಾಗಿದೆ. ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡರುಗಳೆಲ್ಲ ಬರಲಿ, ಅವರ ಮಕ್ಕಳೆಲ್ಲ ಬರಲಿ, ಅವರೆಲ್ಲರೂ ಕೂಡ ಯೂನಿಫಾರ್ಮ್ ಹಾಕೊಂಡು ಬರಲಿ. ಈ ಹಿಂದೆ ಬಂದಾಗ್ಲೂ ನಾವು ಅವ್ರನ್ನ ಸ್ವಾಗತ ಮಾಡಿದ್ದೀವಿ, ಈ ಸಾರಿಯೂ ಕೂಡ ಸ್ವಾಗತ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದ್ದಾರೆ.